ಕೈಸಲ್ಲಿ ಲೆಫ್ಟ್ ತೊಗೊಂಡೆ ನೋಡಿರ್ತೀರಾ. ಲೆಫ್ಟ್ ತೊಗೊಂಡ್ಮೇಲೆ ಈಗ ಸೀದಾ ಹೊರಟಿದ್ದೀನಿ ನೋಡಿ ರಾಣಿ ಜರಿ ಕಡೆಗೆ. ರಾಣಿ ಜರಿ ನನಗೆ ಹೋಗ್ಬೇಕಂತ ಅನ್ಸೋದೇ ಇಲ್ಲ, ಆದರೂ ಹೋಗ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಕರೆಕ್ಟಾಗಿ ತೋರಿಸಿಲ್ಲ, ಈ ಟೈಮು ಕರೆಕ್ಟಾಗಿ ತೋರಿಸಲ್ಲ. ಪಕ್ಕಾ ಮಿಸ್ಟ್ ಆಗಿರುತ್ತೆ, ಏನೂ ಕಾಣಿಸ್ತಿರಲ್ಲ, 100% ತೋರಿಸಲ್ಲ. ಬಿಡಿ ಸಾಯ್ಲಿ, ಇನ್ನೇನು ಮಾಡೋದು. ಶಾಶ್ವತ ಡ್ರೋನ್ ಶಾಟ್ ಇದೆ, ಎತ್ಬಿಟ್ಟು ಹಾಕ್ತೀನಿ. ಏನು ಮಾಡೋದು ಹೇಳಿ. ನೋಡಿ ಅಲ್ಲೊಂದು ಜಾಗದಲ್ಲಿ ಗೈಸ್ ವಾಟರ್ ಫಾಲ್ಸ್ ಬೀಳ್ತಾ ಇರುತ್ತೆ ಮಳೇಲಿ ಬಂದರೆ. ಮಳೇಲಲ್ಲ, ಈಗ ಬಂದಿರೋ ಟೈಮಲ್ಲಿ ಬೀಳಬೇಕು ಲೆಕ್ಕದಲ್ಲಿ, ಆದರೆ ಬೀಳ್ತಾ ಇಲ್ವಲ್ಲೇ, ಯಾಕೆ ನೋಡಿ. ಎಂತ ಇಲ್ಲ, ಓಪನ್ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಇವತ್ತು ಗೈಸ್. ಇದೇ ಫಾಲ್ಸಿಗೆ ದಾರಿ, ಕೇಳ್ತಾ ಇಲ್ಲ. ಲೆಫ್ಟಿಗೆ ಹೋದರೆ ಫಾಲ್ಸಿಗೆ ದಾರಿ. ಈಗ ನಾನು ರೈಟಿಗೆ ಹೋಗ್ತಾಯಿದ್ದೀನಿ. ಫಾಲ್ಸಿಗೆ ಹೋಗಲ್ಲ, ಫಾಲ್ಸಲ್ಲಿ ನೀರಿಲ್ಲ, 100% ನೀರಿಲ್ಲ ನನಗೆ ಗೊತ್ತು. ಬಟ್ ರೈಟಿಗೆ ಹೋದರೆ ಸೀದಾ ರಾಣಿ ಜರಿ ಗೈಸ್. ಸರಿ, ರೋಡೇ ಚೆನ್ನಾಗಿಲ್ಲ ಅಂದ್ಕೊಳ್ಳಿ ಮೇಲೆ ಹೋದ್ಮೇಲೆ. ಇಲ್ಲೊಂದು ರೇಂಜಿಗೆ ಊರು ಮುಗಿಯೋ ತನಕ ಐ ಥಿಂಕ್ ಅಲ್ಲೇ ಏನೋ ಎಸ್ಟೇಟ್ ತನಕ ಚೆನ್ನಾಗಿದೆ. ಆಮೇಲೆ ದೇವರಣೆ ಚೆನ್ನಾಗಿಲ್ಲ ರೋಡು. ಅಲ್ಲಿ ಹೋರಿಕಾನ್ ಎಸ್ಟೇಟ್ ಇದ್ದಿದ್ದು ತ್ರಿಪಾಠಿ ಗ್ರೂಪ್ಸ್ ಆಗಿದೆ ಗೈಸ್. ಬೈ ಮಾಡಿಬಿಟ್ಟವ್ರೆ ಅನಿಸುತ್ತೆ ತ್ರಿಪಾಠಿ ಗ್ರೂಪ್ಸ್ ಅವರು. ಅಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಮುಂದೆ ಬಂದಮೇಲೆ ಇದೇ ರೋಡ್ ಕಂಡೀಷನು. ಇಂಟರ್ನ್ಯಾಷನಲ್ ಹೈವೇಸು ಫುಲ್ ಮೇಲೆ ತನಕ ನಿಂಗೆ ಯಾವುದು ರೋಡ್ ಏನಂತ ಯಾವುದೂ ಇಲ್ಲ, ಎಲ್ಲ ಇದೇ ಥರ ರೋಡು. ಎಲ್ಲೋ ಗಾಯ್ಸ್ ನನ್ನನ್ನೇ ನೋಡ್ತವ್ರೆ, ಯಾರೇನು ಒಬ್ಬೊಬ್ಬನೇ ಬರ್ತಾವನಲ್ಲ ಅಂತ. ಇದು ಹೆಲಿಪ್ಯಾಡ್ ಹೆಲಿಕಾಪ್ಟರ್ ಲ್ಯಾಂಡ್ ಆಗೋಕ್ಕೆ. ಆ ಎಸ್ಟೇಟ್ ಓನರ್ ಬಂದಾಗ ಪುಷ್ಪಕ್ ವಿಮಾನ್ ಸ್ಥಳ ಅಂತೆ ನೋಡಿ, ತ್ರಿಪಾಠಿ ಗ್ರೂಪ್ಸ್. ಯಾರೋ ಬೇರೆಯವ್ರು ಬೈ ಮಾಡಿದ್ದಾರೆ ಅನ್ಸುತ್ತೆ ಗೈಸ್. ತ್ರಿಪಾಠಿ ಗ್ರೂಪ್ಸ್ ಅಂತ ಇಷ್ಟು ವರ್ಷ ಇರಲಿಲ್ಲ, ಯಾರೋ ಬೇರೆಯವ್ರು ಬೈ ಮಾಡಿದ್ದಾರೆ ಅಂತ ಆಯಿತು ಅಲ್ಲಿಗೀಗ. ಹೊಸ ಟಯರು ಪಾಪ, ಹೊಸ ಟಯರ್ ಏನಲ್ಲ, 1-2 ಸಾವಿರ ಓಡಾಯಿತು. ಇನ್ನೆಂತ ಹೊಸ ಟಯರ್. ಬಟ್ ಅಮ್ಮ ಮೈದಾಡಿಗೆ ರೋಡ್ ಚೆನ್ನಾಗಿದೆ ಗೈಸ್. ಜನ ಎಲ್ಲ ಜಾಸ್ತಿ, ನೈಸ್. ಕಾರಲ್ಲಿ ಬರೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋರು ಅಲ್ಲೇ ಬರ್ಬೋದು ಗೈಸ್. ಆಟೋನೇ ಹಚ್ಚಿದೆ, ಇನ್ನು ಕಾರ್ ಬರಲ್ವಾ ನಿಮ್ಮದು? ಹಚ್ಬಿಡ್ಲಾ? ಅಷ್ಟೇ ಹತ್ಸಿದ್ದು. ಅಲ್ಲೇನು ತುಂಬ ಸಾಧನೆ ಏನಿಲ್ಲ. ಮಳೆ ಬರ್ತಾಯಿದ್ರೆ ಇನ್ನೂ ಚೆನ್ನಾಗಿ ಹೋಗ್ಬೋದು. ಹೇಟ್ ದಿಸ್ ನಂದು ಹಿಂದೆ ಹಾರಿದ್ರೆ ಆರ್ತು. ಪಾಯಸ, ಈ ಪಾಯಸ ಫುಲ್ ಪಾಯಸ ಅಷ್ಟೇ, ಮುಗೀತು, ಇನ್ನೇನಿಲ್ಲ. ಇದೊಂದು ಇದೆಯಲ್ಲ, ಅಪ್ಪಾಜಿ 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 ಅಪಾಯ 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 ಅಪಾಯಗೊಂದು ಜೈ. ಇಷ್ಟ ಗೈಸ್, ಫುಲ್ ಈಸಿ ಪೀಸಿ. ಮಸ್ತ್ ರೂಟ್ ನೋಡಿ. ಈಗ ಲಾಸ್ಟ್ ಇಯರು ಫುಲ್ ಚಾಕ್ಲೇಟ್ ಆಗಿತ್ತು, ಆದರೆ ನಾನು ಸೆಪ್ಟೆಂಬರ್ ಅಕ್ಟೋಬರ್ ಯಾವಾಗಲೂ ಬಂದಿದೆ ಅನಿಸುತ್ತೆ. ಆವಾಗ ಫುಲ್ ಬಿಸಿಲಿದೆ. ವಿಡಿಯೋ ಮಾಡೋಣ, ಯಾರೂ ಇಲ್ಲ. ಇನ್ನೂ 200 ಮೀಟರ್, ಇನ್ನೊಂದು 100 ಮೀಟರ್ಸ್ ಇಲ್ಲೇ ಬಂತು. ಅವಾಗೆಲ್ಲ ಗೈಸ್ ಎಲ್ಲೆಲ್ಲೋ ನಿಲ್ಲಿಸ್ಬಿಟ್ಟು ಇಲ್ಲೇ ಹತ್ತಾ ಇದ್ವಿ ರೈಟಿಗೆ. ಇಲ್ಲೆಲ್ಲ ಬೇಲಿ ಎಲ್ಲ ಹಾಕಿಟ್ಟವ್ರು. ಈಗ ಬೇಲಿ ಏನಕ್ಕೆ ಹಾಕಿದ್ದಾರೆ, ಯಾರ್ದಾದ್ರೂ ಪ್ರಾಪರ್ಟಿನ ಇರುತ್ತೆ ಅನಿಸುತ್ತೆ. ಇದ್ರೂ ಇರ್ಬೋದು, ಇಲ್ದನೇನೂ ಇರ್ಬೋದು. ಜನ ಜಾಸ್ತಿ ಇಲ್ಲ ಅಂದರೆ ಸಾಕು. ಜನ ಇರಲೇಬಾರ್ದು ಅಂತ ಹೇಳೋಕ್ಕಾಗಲ್ಲ, ಬಟ್ ಸ್ವಲ್ಪ ಜನ ಇದ್ದಷ್ಟು ಒಳ್ಳೆಯದು.
ಇಲ್ಲೇ ಹಾಕ್ಬಿಡೋಣ. ಅದೇ ಅಂಗಡಿ ಅಲ್ಲೇ ಬಂಡಾಜೆ ಹೋಗೋದಾದರೆ ತೋರ್ಸೋಕ್ಕೆ, ಬಂಡಾಜೆ ಹತ್ತಕ್ಕೆ ಅದು. ಬನ್ನಿ ಇಲ್ಲಿ ಮೇಲೆ ಹೋಗೋಣ. ಅನ್ಎಕ್ಸ್ಪೆಕ್ಟೆಡು, ಹೋಗಲೇಬಾರ್ದಂತ ಇದ್ದೆ, ಬಂದುಬಿಟ್ಟಿದ್ದೀನಿ. ಬನ್ನಿ ತೋರಿಸ್ತೀನಿ. ಬರೋದು ಬಂದಾಗಿದೆ, ಏನೋ ಕಟ್ತಾ ಇದ್ದಾರೆ. ಟ್ರೆಕ್ಕಿಂಗ್ ಎಲ್ಲ ಕ್ಲೋಸ್ ಆಗಿದೆ. ಹಳೇದು ಬುಕ್ಕಿಂಗ್ ಇದ್ದರೆ ಮಾತ್ರ ಬಿಡ್ತಾರೆ. ಬಂಡಾಜೆ ಆ್ಯಂಡ್ ಬಳ್ಳಾರಿ ದುರ್ಗ ಅಲ್ಲಿ ನಿಮಗೆ ಕಾಣಿಸಲ್ಲ, ಏನು ತೋರಿಸ್ಲಿ, ಫೋನಲ್ಲಿ ತೋರಿಸ್ತೀನಿ ಬೇಕಾದ್ರೆ ಫೋಟೋ ತೆಗೆದು. ಬಳ್ಳಾರಿ ರಾಯನ ದುರ್ಗ ಟ್ರೆಕ್ಕು ಆ್ಯಂಡ್ ಬಂಡಾಜೆ ವಾಟರ್ಫಾಲ್ಸು. ಬಂಡಾಜೆಗೆ ಇದು ಮೇಲಿಂದ, ಇನ್ನೊಂದು ಬೆಳ್ತಂಗಡಿ ಕಡೆಯಿಂದ ಬರ್ಬೋದು, ಅದು ಕೆಳಗಡೆ. ನೀವು ಬುಕ್ ಮಾಡಬೇಕಾದ್ರೆ ನೋಡ್ಕೊಂಡು ಬುಕ್ ಮಾಡಿ ಗೈಸ್. ಕಾಣ್ತಾ ಇದೆ ನೋಡಿ, ದಿಸ್ ಈಸ್ ದ ವ್ಯೂ ಪಾಯಿಂಟ್. ಅಲ್ಲಿ ವೈಟ್ ಕಾಣ್ತಾ ಇರೋದು ಮೈದಾಡಿ. ಆ್ಯಂಡ್ ಹಿಯರ್ ವಿ ಆರ್ ನೋಡಿ. ಇಲ್ಲಿಂದ ಬಂದಿದ್ದು. ಎಸ್ ನೋಡಿಬಿಡಿ, ಸಿಗ್ತೀನಿ, ಸುಸ್ತಾಯಿತು, ಉಸಿರಾಡೋದಕ್ಕೆ ಹೇಳ್ತಿದೆ. ನಾನು ಅಲ್ಲಿಂದ ತೋರಿಸಿದ್ದು, ಅಲ್ಲಿ ವ್ಯೂ ಪಾಯಿಂಟ್ ಅಂತ ಮಾಡಿದ್ದಾರೆ. ಅಲ್ಲೇನು ಚೆನ್ನಾಗಿ ಕಾಣಲ್ಲ ವ್ಯೂ ಪಾಯಿಂಟು, ಇಲ್ಲೇ ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣೋದಿದೆ ನೋಡಿ. ಫುಲ್ಲು ಗ್ರೀನ್ ಆಗಿದೆ ಮಾತ್ರ ಮಳೆ, ಆದರೆ ಅಷ್ಟೊಂದು ಸಖತ್ತಾಗಿ ಏನು ಬಂದಿಲ್ಲ. ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ ಗೈಸ್. ಈ ವೈಟ್ ಕಲರ್ ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ವೀಡಿಯೋ ಅಲ್ಲಿಗೆ ಇರುತ್ತೆ, ಇದೊಂದು ವೀಡಿಯೋ. ಆ್ಯಂಡ್ ದಿಸ್ ಈಸ್ ದ ವ್ಯೂ ಪಾಯಿಂಟ್. ಡ್ರೋನ್ ಶಾಟ್ಸ್ ಇರ್ಬೋದು, ಹಾಕಿರ್ತೀನಿ ಅದು ಗೈಸ್. ಬಳ್ಳಾಳರಾಯನ ದುರ್ಗ ಫೋರ್ಟ್ ಅಂದರೆ ಅದೇ, ಅಲ್ಲಿ ಲೈನ್ ಕಾಣ್ತಾ ಇರ್ಬೋದು ನಿಮಗೆ, ಅದೇ. ಬಂಡಾಜೆ ಟ್ರೆಕ್ಕಿಂಗು ಅದೇ, ಇಲ್ಲೇ ಹೋಗಬೇಕು. ಇಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲೆಲ್ಲೋ ಹತ್ತಿ ಇಲ್ಲಿ ಒಳಗೆ ಹೋಗಿ, ಇಲ್ಲಿ ಹೋಗಿ ಇಲ್ಲೆಲ್ಲ ಹೋಗಿ ಹಿಂಗೋಗಿ ಒಳಗೆ ಹೋಗಬೇಕು. ಆದರೆ ಇವಾಗ ಟ್ರೆಕ್ಕಿಂಗ್ ಕ್ಲೋಸ್. ಈ ಕಡೆ ಸೈಡ್ ವ್ಯೂ ನೋಡಿ, ಅಂದರೆ ಈ ಕಡೆ ಸೈಡ್ ವ್ಯೂ ನೋಡಿ. ಅಲ್ಲೂ ಹತ್ತಿದ್ದಾರೆ, ಹತ್ಬೋದು, ಅದೇ ಹೋಗಲ್ಲ, ಸುಸ್ತಾಯಿತು. ಮೇಲೆ ಹೋಗಿ ತೋರಿಸ್ತೀನಿ ಒಂದ್ಸತಿ ಅಲ್ಲಿಂದ ವ್ಯೂ ಪಾಯಿಂಟ್ನು. ಫುಲ್ 360 ವ್ಯೂ ತೋರಿಸ್ಬಿಡ್ತೀನಿ. ಫುಲ್ ಮಿಸ್ಟ್ ಕವರ್ ಆಗ್ತಾಯಿದೆ ಈಗ, ಮತ್ತು ಕವರ್ ಆದರೆ ಕಾಣಿಸ್ಬಿಡಲ್ಲ, ಅದಕ್ಕೆ ಈಗಲೇ ತೋರಿಸ್ಬಿಡ್ತೀನಿ. ಫುಲ್ ಮಿಸ್ಟ್ ಕವರ್ ಆಗ್ತಾಯಿದೆ. ಹಿಂದೆ ಕೆಳಗೆ ನೋಡಿ, ಇದು ನೋಡಿ. ಅಷ್ಟೇ, ಸಿಗ್ತೀನಿ ಇನ್ನು. ಬಾಯ್. ಟೈಮು 2:23 ನೋಡಿ, 2:30 ಆಯಿತು. ಸಿಗ್ತೀನಿ ನಿಮಗೆ. ಲಾಸ್ಟ್ ವ್ಯೂ ಫುಲ್ ಕವರ್ ಆಯ್ತು ಈಗ. ಈ ಕಡೆ ನೋಡಿ, ಫುಲ್ ಕಾಣ್ತಿಲ್ಲ, ಇದು ಫುಲ್ ಕವರ್ ಆಯಿತು. ಎಸ್, ಸಿ ಯು, ಬಾಯ್. ನೋಡಿ, ಫುಲ್ ಕವರ್ ಆಯ್ತು ಈಗ. ಫುಲ್ ಕವರ್. ಒಂದು ರೀಲ್ ಶಾರ್ಟ್ ತೊಗೊಬೇಕಿತ್ತು, ಫುಲ್ ಕವರ್ ಆಗಿಬಿಡ್ತು. ಇರಲಿ ಬಿಡಿ, ಮೈದಾಡಿಗೆ ಹೋಗ್ತೀಗಣ ಅಷ್ಟೇ. ಫುಲ್ ವೈಟು ಇಲ್ಲಿ, ಫುಲ್ ಇದೆಷ್ಟು ತುದಿ ಅಂದರೆ ಇದೇ ಜಸ್ಟ್ ಎಡ್ಜು. ಇದಾದಮೇಲೆ ಏನೂ ಇಲ್ಲ ಕೆಳಗೆ. ನಾನು ಯಾರೋ ಒಬ್ಬನು ನೋಡಿದ್ದೆ, ಅಲ್ಲೆಲ್ಲೋ ತುದಿಗೆ ಹೋಗ್ಬಿಟ್ಟು ಏನೇನೋ ಮಾಡ್ತಿದ್ದ. ಗುರು, ಬಿದ್ದರೆ ಹೋಗ್ಬಿಡ್ತೀರ ಇಲ್ಲೆಲ್ಲ. ಇಲ್ಲಿ ನೋಡು, ಇಲ್ಲೆಲ್ಲ ಫುಲ್ ಏನೂ ಇಲ್ಲ ಇಲ್ಲೆಲ್ಲೂ. ಇಲ್ಲಿ ಗ್ರಿಲ್ಸ್ ಹಾಕೋಂಗೆ ಮಾಡಬೇಡಿ, ಬಂದು ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಷ್ಟೇ.
ಸೆಟ್ ಮಾಡಿದೆ. ಬಿಡಿ ಇಲ್ಲಿ ಯಾರು ಕೈ ತಗೊಯ್ತಾರೆ, ಹೊಡ್ತೀನಿ. ಆ ರೋಡು ಬಂಡಾಜೆ ಟ್ರೆಕ್ಕಿಂಗು, ಬಂಡಾಜೆ ಫಾಲ್ಸು, ದುರ್ಗದಳ್ಳಿ ಫೋರ್ಟಿಗೆ ಟ್ರೆಕ್ಕಿಂಗು. ಇನ್ನು ಎಂಟ್ರೆನ್ಸ್ ಕಟ್ತಾ ಇದ್ದಾರೆ. ಈಗ ಹೋಟೆಲಿಂದ ಲೆಟ್ಸ್ ಗೋ ಟು ಮೈದಾಡಿ. ಈಗ ಇಂಡಿಯಾ ಈಗ ಅಲ್ಲಿ ಸಿಗ್ತೀನಿ ನೋಡಿ. ಜೀಪೆಲ್ಲ ಇರುತ್ತೆ ಕೆಳಗಡೆ, ಕಾರ್ ಹತ್ಸೋಕ್ಕಾಗಲ್ಲ, ನಡ್ಕೊಂಬರೋಕ್ಕಾಗಲ್ಲ ಅಂದರೆ ಜೀಪಲ್ಲಿ ಬರ್ಬೋದು ನೀವು. ಅಷ್ಟೇ ಗೈಸ್. ಸೇವ್ ಹೊರಟೆ. ನೋಡಿದ್ರಲ್ಲ ಮೇಲೆಲ್ಲ ಬ್ಯಾಟ್ರಿ ಎಷ್ಟಿದೆ ಅಂತ ಗೊತ್ತಿಲ್ಲ. ಚಾರ್ಜ್ ಇದರಲ್ಲೂ ಇಲ್ಲ ಗೈಸ್. ಚಾರ್ಜು ತುಂಬ ಕಮ್ಮಿ ಇದೆ. ಗಾಳಿ ಬರ್ತಾ ಇದೆಯಾ ಏನೋ ಗೊತ್ತಿಲ್ಲ, ತುಂಬ ಕಮ್ಮಿ ಇದೆ ಚಾರ್ಜು. ನಾನು ನಿಮಗೆ ನೆಕ್ಸ್ಟ್ ಮೈದಾಡಿ ಹೋಗೋ ಹತ್ರ ಅಲ್ಲಿ ಸಿಗ್ತೀನಿ ಆಯಿತಾ. ಅಲ್ಲಿ ತನಕ ಸಿಗಲ್ಲ, ಇಲ್ಲ ಅಂದರೆ ಸಿಟ್ಟಾಗುತ್ತೆ ಮತ್ತೆ, ಬ್ಯಾಟ್ರಿ ವೇಸ್ಟ್ ಆಗುತ್ತೆ. ಓಕೆ ಬಾಯ್. ಫುಲ್ ಖಾಲಿ ಇದೆ ಗೈಸ್ ಮಾತ್ರ, ಫ್ರೈಡೇ ಆಗಿರೋ ಕಾರಣ. ನಾಳೆ ನಾಡ್ದಂತೂ ಫುಲ್ ಸಂತೆ ಆಗಿರುತ್ತೆ 100%. ಐ ನೋ ದಟ್. ಆದರೆ ನನಗೆ ಬಂದಿದ್ದಕ್ಕೆ ಚೆನ್ನಾಗಿ ಸಿಕ್ತು ಬಿಡಿ. ವ್ಯೂ ಎಲ್ಲ ನಾನು ಕಾಣೋದೇ ಇಲ್ಲ ಅಂದ್ಕೊಂಡೆ ಗೈಸ್. ಆಫ್ ಮಾಡಿಬಿಟ್ಟೆ ಮಿಸ್ ಆಗಲ್ಲ. ಇಲ್ಲಿ ರೋಡೇ ಮರ್ತೋಗಿತ್ತು ನೋಡಿ. ಈಗ ಗೋಯಿಂಗ್ ಡೌನ್. ಪಾಯಸಂ, ಹಪ್ಪಳ ಪಾಯಸಂ. ನೈಸ್ ಅಲ್ವಾ ಪಾಯಸ? ಖಾಲಿ ನೋಡಿ, ಯಾರೂ ಇಲ್ಲ. ವಾವ್ ಮಾತ್ರ. ಸ್ಯಾಟರ್ಡೆ ಸಂಡೇ ಆ ಗ್ರೂಪ್ ರೈಡ್ಸ್ ಮಾಡಿಸ್ತಾರೆ. ದೇವರೇ, ಒಂದು 10,000 ಜನ ಬರ್ತಾರೆ ಇಲ್ಲಿ ಬೈಕಲ್ಲಿ. ಗ್ರೂಪಲ್ಲಿ ಏನಕ್ಕೆ ಬರ್ತೀರಾ ಗೈಸ್? ಬನ್ನಿ, ನಿಮ್ಮ ಫ್ರೆಂಡ್ಸು ಬನ್ನಿ. ಅದು ಏನದು, ಅವ್ರು ಯಾರೋ ಹೋಗ್ತಾರೆ, ಅವ್ರ ಹಿಂದೆ ಹೋಗೋದು. ಒಡೆ ನನ್ನ ಮಕ್ಕಳ, ಯಪ್ಪ ದೇವ್ರೆ. ಈಗ ನಂದಕ್ಕೆ ತಾಗುತ್ತೆ ಇಲ್ಲಿ ಯಾಕೆ ಬಂದೆ. ಇನ್ನು ಓಕೆ, ಇನ್ನು ಅಷ್ಟೇ ಗೈಸ್. ಇದೆ ಆಫ್ ರೋಡ್ ಇದ್ದಿದ್ದು. ಹತ್ತಬೇಕಾದ್ರೆ ಅದು ನೋಡಿರ್ತೀರ. ಆ್ಯಂಡ್ ಇಲ್ಲೊಂದು ದೇವಸ್ಥಾನ ಇದೆ, ಬನ್ನಿ ತೋರಿಸ್ಬರ್ತೀನಿ. ಅದನ್ನು ದೇವಸ್ಥಾನ ಹಳೆ ವೀಡಿಯೋಲ್ಲಿ ತೋರಿಸಿದ್ದೀನಿ, ಇನ್ನೊಂದು ಸತಿ ನೋಡಿ ಬನ್ನಿ. ಈ ಕಾಲಭೈರವೇಶ್ವರ, ನಮ್ಮದು ನಾಣ್ಯ ಭೈರವೇಶ್ವರ, ಇದು ಕಾಲಭೈರವೇಶ್ವರ. ನೀವು ಲವ್ ಮಾಕ್ಟೇಲ್ ಮೂವಿದು ನೋಡಿರ್ತೀರಲ್ಲ, ಅದು ಬೆಟ್ಟದ ಭೈರವೇಶ್ವರ. ಆ್ಯಂಡ್ ದೇವರ ಮನೆ ಯಾವ ಭೈರವೇಶ್ವರ ಅಂತ ಗೊತ್ತಿಲ್ಲ ನನಗೆ. ಎಸ್ ನೋಡಿ, ಅಷ್ಟೇ ಕ್ಲೋಸ್ ಆಗಿರುತ್ತೆ. ಓಪನ್ ಇದ್ದಾಗ ಬನ್ನಿ, ವೆಜ್ ತಿಂದಿದ್ರೆ ಅಷ್ಟೇ. ಹೊರಡ್ತೀನಿ. ಬಾಯ್ ಬಾಯ್ ಬ್ರೋ.